ನಾನು ಈ ಸಂದರ್ಭದಲ್ಲಿ ಈ ಒಂದು ಸಮೂಹಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮಕ್ಕಳು ಇವತ್ತು ಯಾವ ಉನ್ನತ ಶಿಕ್ಷಣದ ಆಯ್ಕೆಗಳನ್ನು ಮಾಡ್ಕೋಬೇಕು, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಗೊಂದಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ರೀತಿಯಾದಂಥ ಶಿಕ್ಷಣ ಸಂಸ್ಥೆಗಳ ಮತ್ತು ಏನು ನಮ್ಮ ಮುಂದೆ ಆಯ್ಕೆಗಳಿದ್ದಾವೆ ಅಂತಕ್ಕಂಥದ್ರ ಬಗ್ಗೆ ಸಮಗ್ರವಾಗಿ ಒಂದೇ ಸೂರಿನಡಿಯಲ್ಲಿ ಮಾಹಿತಿ ಕೊಡ್ತಕ್ಕಂಥ ಒಂದು ವೇದಿಕೆ ಇದು. ಬಹುಶಃ ಇವತ್ತಿನ ಕಾಲದ ಮಕ್ಕಳಿಗೆ ಭಾಳಷ್ಟು ತಿಳುವಳಿಕೆ ಇದೆ. ಪೋಷಕರು ಹೆಚ್ಚು ಇವತ್ತು ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲ. ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಪೋಷಕರ ಆಲೋಚನೆ ಒಂದು ರೀತಿ ಇದ್ದರೆ ಮಕ್ಕಳ ಒಂದು ಆಯ್ಕೆಗಳು ಬೇರೆ ಇರ್ತದೆ, ಅವರ ಪ್ಯಾಷನ್ ಬೇರೆ ಇರ್ತದೆ. ಇವತ್ತು ಆದರೂ ಸಹ ಒಂದೊಂದು ಸಂದರ್ಭದಲ್ಲಿ ನಮ್ಮ ಪ್ಯಾಷನನ್ನು ನಾವು ಹುಡ್ಕೊಂಡು ಹೋಗುವಂಥ ದಾರಿ ಮಧ್ಯದಲ್ಲಿ ಬೇರೆ ಕಡೆ ಆಕರ್ಷಿತರಾಗ್ತಕ್ಕಂಥ ಅವಕಾಶಗಳಿದ್ದಾವೆ. ಅದರಿಂದ ಈ ಒಂದು ಮುಖ್ಯವಾದಂಥ ಘಟ್ಟ ಇದು, ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಘಟ್ಟ. ಈ ಒಂದು ಘಟ್ಟದಲ್ಲಿ ಏನೆಲ್ಲ ನಮ್ಮ ಮುಂದೆ ಅವಕಾಶಗಳಿದ್ದಾವೆ, ಏನೆಲ್ಲ ನಾನು ಓದಿದ್ರೆ ನನ್ನ ಭವಿಷ್ಯತ್ತು ಯಾವ ರೀತಿ ರೂಪುಗೊಳ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಯಶಸ್ವಿ ಆಗಲಿ. ರಾಜ್ಯದ ಮೂಲೆ ಮೂಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತು ಮಕ್ಕಳು ಇವತ್ತು ಭಾಳಷ್ಟು ನಂಬಿಕೆ ವಿಶ್ವಾಸ ಇಟ್ಕೊಂಡು ಬರ್ತಾರೆ. ಇಲ್ಲಿ ಶಿಕ್ಷಣ ಕ್ಷೇತ್ರದ ತಜ್ಞರು, ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ಉಳ್ತಕ್ಕಂಥವರ ಬಹುಶಃ ಅವರ ಮಾಹಿತಿ ಕೂಡ ಅಲ್ಲಿ ಅವರು ಕೂಡ ತಮಗೆ ಹೆಚ್ಚು ಮಾಹಿತಿ ಕೊಡ್ತಕ್ಕಂಥ ಅವಕಾಶ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಯಶಸ್ಸು ಆಗ್ತದೆ ಅಂತಕ್ಕಂಥ ನಂಬಿಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯತ್ತು ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳಿ, ಒಳ್ಳೆಯ ಆಯ್ಕೆಗಳನ್ನು ತಾವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.